ನಮಸ್ಕಾರ. ಇಂದು ನಾವು ದಕ್ಷಿಣ ಭಾರತದ ಇತಿಹಾಸದ ಒಂದು ತುಂಬಾನೇ ವಿಶೇಷವಾದ ಕಾಲಘಟ್ಟದ ಬಗ್ಗೆ ಮಾತಾಡೋಣ. ಅದೇ ಸಂಗಮ್ ಯುಗ. ಇದೊಂದು ರೀತಿ ಸುವರ್ಣ ಯುಗ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಕಾಲದಲ್ಲಿ ಬಲಿಷ್ಠ ರಾಜ್ಯಗಳಿದ್ವು, ಅದ್ಭುತವಾದ ಸಾಹಿತ್ಯ ರಚನೆಯಾಯಿತು ಮತ್ತು ದೂರದ ದೇಶಗಳ ಜೊತೆ ವ್ಯಾಪಾರ ಕೂಡ ನಡೀತಿತ್ತು. ಹಾಗಾದ್ರೆ ಪ್ರಾಚೀನ ದಕ್ಷಿಣ ಭಾರತದ ಕಥೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಲ್ವಾ? ಕೇವಲ ಹಳೆ ಕಾಲದ ಕೋಟೆ ಕೊತ್ತಲ ಅವಶೇಷಗಳಿಂದ ಅಷ್ಟೇ ಅಲ್ಲ, ಅದರ ನಿಜವಾದ ಕಥೆ ಅಡಗಿರೋದು ಪದಗಳಲ್ಲಿ, ಅಂದ್ರೆ ಆ ಕಾಲದ ಸಾಹಿತ್ಯದಲ್ಲಿ. ಸೊ ಈ ಒಂದು ವಿಶ್ಲೇಷಣೆ ಆ ಸಾಹಿತ್ಯದ ಮೂಲಕ ನಾವು ಮಾಡುವ ಒಂದು ಅನ್ವೇಷಣೆದ್ದಾಗೆ. ಮೊದಲಿಗೆ ಸಂಘಂ ಅಂದ್ರೆ ಏನು ಅಂತ ತಿಳ್ಕೋಬೇಕಲ್ವಾ? ಸಂಘಂ ಅಂದ್ರೆ ಸರಳವಾಗಿ ಹೇಳೋದಾದ್ರೆ ಒಂದು ಒಕ್ಕೂಟ ಅಥವಾ ಸಭೆ ಅಂತ. ಇದು ಯಾರ ಸಭೆ ಅಂದ್ರೆ ತಮಿಳು ಕವಿಗಳು ಮತ್ತೆ ವಿದ್ವಾಂಸರ ಸಭೆ. ಇದು ಮುಖ್ಯವಾಗಿ ಪಾಂಡ್ಯರ ರಾಜಧಾನಿ ಮಧುರೈಯಲ್ಲಿ ನಡೀತಿತ್ತು. ಈ ಕವಿಗಳು ಸೇರಿ ಒಂದು ದೊಡ್ಡ ಸಾಹಿತ್ಯದ ಭಂಡಾರವನ್ನೇ ಸೃಷ್ಟಿ ಮಾಡಿದ್ರು. ನಿಜ ಹೇಳ್ಬೇಕಂದ್ರೆ ಈ ಯುಗದ ಬಗ್ಗೆ ನಮ್ಗಿರೋ ಹೆಚ್ಚಿನ ಮಾಹಿತಿಗೆ ಮೂಲನೇ ಈ ಸಾಹಿತ್ಯ. ಸರಿ, ಈ ಚರ್ಚೆಯಲ್ಲಿ ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲು ಸಂಗಮ್ ಯುಗದ ಬಗ್ಗೆ ಒಂದು ಪರಿಚಯ, ಆಮೇಲೆ ಆ ಕಾಲದ 3 ಶಕ್ತಿಶಾಲಿ ರಾಜವಂಶಗಳ ಬಗ್ಗೆ ತಿಳ್ಕೊಡೋಣ. ಆನಂತರ ಸಂಗಮ್ ಸಾಹಿತ್ಯದ ವೈಭವ, ಆಗಿನ ಜನರ ಸಮಾಜ ಮತ್ತೆ ಆರ್ಥಿಕತೆ ಹೇಗಿತ್ತು ಅಂತ ನೋಡಿ. ಕೊನೆಗೆ ಈ ಯುಗ ಹೇಗೆ ಮುಗೀತು, ಅದರ ಪರಂಪರೆ ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ. ಹಾಗಾದ್ರೆ ನಮ್ಮ ಪಯಣದ ಮೊದಲ ಹೆಜ್ಜೆ ಇಡೋಣ. ಸಂಗಮ್ ಯುಗ. ಇದನ್ನ ಒಂದು ಸಾಹಿತ್ಯಿಕ ಸುವರ್ಣಯುಗ ಅಂತಾನೆ ಕರೀತಾರೆ. ಯಾಕಂದ್ರೆ ಈ ಯುಗವನ್ನ ಗುರುತಿಸೋದೇ ಅದರ ಸಾಹಿತ್ಯದ ಕೊಡುಗೆಗಳಿಂದ. ಎಷ್ಟರ ಮಟ್ಟಿಗೆ ಅಂದ್ರೆ ಕೆಲವು ಇತಿಹಾಸಕಾರರು ಇದನ್ನ ರೋಮನ್ ಸಾಮ್ರಾಜ್ಯದ ಸುವರ್ಣಯುಗಕ್ಕೆ ಹೋಲಿಸಿ ಭಾರತದ ಅಗಸ್ಟಸ್ ಯುಗ ಅಂತಾನೂ ಕರೆದಿದ್ದಾರೆ. ಆದ್ರೆ ಸಂಗಮ್ ಯುಗದ ಕಾಲ ಯಾವುದು ಅನ್ನೋದ್ರ ಬಗ್ಗೆ ಇತಿಹಾಸಕಾರರಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳಿವೆ. ಇದೊಂದು ಇಂಟ್ರೆಸ್ಟಿಂಗ್ ಚರ್ಚೆ. ನೋಡಿ, ಶ್ರೀನಿವಾಸ ಅಯ್ಯಂಗಾರ್ ಅವರು ಇದು ಕ್ರಿಸ್ತಪೂರ್ವ 6ನೇ ಶತಮಾನದಿಂದ ಕ್ರಿಶ 5ನೇ ಶತಮಾನದವರೆಗೂ ಇತ್ತು ಅಂತಾರೆ. ಇನ್ನೊಬ್ರು ವಿದ್ವಾಂಸರಾದ ಎನ್ ಸುಬ್ರಹ್ಮಣ್ಯನ್ ಇದು ಕ್ರಿಸ್ತಪೂರ್ವ 3ರಿಂದ ಕ್ರಿಸ್ತಶಕ 3ನೇ ಶತಮಾನದ ನಡುವೆ ಅಂತ ವಾದಿಸ್ತಾರೆ. ಆದ್ರೆ ಕೆ ಎ ನೀಲಕಂಠ ಶಾಸ್ತ್ರಿಗಳ ಪ್ರಕಾರ ಹೆಚ್ಚು ನಿಖರವಾಗಿ ಹೇಳೋದಾದ್ರೆ ಇದು ಕ್ರಿಸ್ತಶಕ ಮೊದಲ 3 ಶತಮಾನಗಳು. ಸರಿ, ಈಗ ಆ ಕಾಲದ ರಾಜಕೀಯ ಶಕ್ತಿಗಳ ಕಡೆಗೆ ಬರೋಣ. ಅಂದ್ರೆ ತಮಿಳುನಾಡನ್ನ ಆಳಿದ ಆ 3 ದೊಡ್ಡ ರಾಜವಂಶಗಳು, ಅವರೇ ಸಂಗಮ್ ಯುಗದ ರಾಜಕೀಯದ 3 ಸ್ತಂಭಗಳು. ಇಲ್ಲಿ ನೋಡಿ, ಈ ನಕ್ಷೆಯಲ್ಲಿ ಆ 3 ಪ್ರಮುಖ ರಾಜವಂಶಗಳನ್ನ ನೋಡಬಹುದು: ಚೇರರು, ಚೋಳರು ಮತ್ತು ಪಾಂಡ್ಯರು, ಜೊತೆಗೆ ಅವರ ಲಾಂಛನೆಗಳನ್ನೂ ಸಹ. ಈ ಚಿತ್ರ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತೆ. ಈ 3 ರಾಜವಂಶಗಳನ್ನ ಒಟ್ಟಿಗೆ ನೋಡಿದ್ರೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ನೋಡಿ, ಚೇರರು, ಅವರ ರಾಜಧಾನಿ ಕಡಂಗನಲ್ಲೂರ್ ಅಥವಾ ವಂಜಿ, ಲಾಂಛನ ಬಿಲ್ಲು ಬಾಣ, ಇವರಲ್ಲಿ ಪ್ರಸಿದ್ಧ ದೊರೆ ಸೆಂಗುತ್ತವನ್. ಆಮೇಲೆ ಚೋಳರು, ಇವರ ರಾಜಧಾನಿ ಉರಯೂರು, ಲಾಂಛನ ಹುಲಿ, ಕರಿಕಾಲ ಚೋಳ ಇವರಲ್ಲಿ ಅತ್ಯಂತ ಪ್ರಸಿದ್ಧ. ಕೊನೆಯದಾಗಿ ಪಾಂಡ್ಯರು, ಇವರ ಕೇಂದ್ರ ಮಧುರೈ, ಲಾಂಛನ ಮೀನು ಮತ್ತು ನೆಡುಂಜಳಿಯನ್ ಇವರ ಪ್ರಮುಖ ರಾಜ. ಈ ರಾಜವಂಶಗಳ ಸಾಧನೆಗಳು ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಕೇರಳಪುತ್ರರು ಅಂತಾನೂ ಕರೀತಿದ್ದ ಚೇರರು ರೋಮನ್ನರ ಜೊತೆ ವ್ಯಾಪಾರ ಮಾಡ್ತಿದ್ರು. ಅಷ್ಟೇ ಅಲ್ಲ, ರೋಮನ್ ಚಕ್ರವರ್ತಿ ಅಗಸ್ಟಸ್ಗೆ ಒಂದು ದೇವಸ್ಥಾನವನ್ನೇ ಕಟ್ಸಿದ್ರಂತೆ. ಇನ್ನು ಚೋಳ ದೊರೆ ಕರಿಕಾಲನ ಬಗ್ಗೆ ಹೇಳಲೇಬೇಕು. ವೆನ್ನಿ ಕದನದಲ್ಲಿ ದೊಡ್ಡ ಶತ್ರುಪಡೆಯನ್ನೇ ಸೋಲಿಸಿ ಕಾವೇರಿ ನದಿಗೆ ಸುಮಾರು 160 ಕಿಲೋಮೀಟರ್ ಉದ್ದದ ಕಲ್ಲಿನ ಏರಿ ಕಟ್ಟಿಸಿದ್ರು. ಅದು ಇವತ್ತಿಗೂ ಇದೆ. ಇನ್ನು ಪಾಂಡ್ಯರು, ಅವರಂತೂ ಸಾಹಿತ್ಯದ ದೊಡ್ಡ ಪೋಷಕರು. 3 ಸಂಗಮ್ಗಳನ್ನು ನಡೆಸಿದ್ದೇ ಇವರು. ಅವರ ರಾಜ ನೆಡುಂಜೇಳಿಯನ್ ಚೇರ ಮತ್ತು ಚೋಳರ ಒಕ್ಕೂಟವನ್ನೇ ಸೋಲ್ಸ್ಬಿಟ್ಟ. ಸರಿ, ಈಗ ರಾಜಕೀಯದಿಂದ ಸಾಹಿತ್ಯದ ಕಡೆಗೆ ಹೋಗೋಣ. ಸಂಗಮ್ ಸಾಹಿತ್ಯ ಅನ್ನೋದು ಆ ಯುಗದ ಆತ್ಮ ಇದ್ದ ಹಾಗೆ. ಅವರು ಸೃಷ್ಟಿಸಿದ ಕೃತಿಗಳು ಇವತ್ತಿಗೂ ಜೀವಂತವಾಗಿದೆ. ಸಂಗಮ್ ಸಾಹಿತ್ಯ ಅನ್ನೋದು ಒಂದು ದೊಡ್ಡ ಸಾಗರ. ಅದರಲ್ಲಿ ಕೆಲವು ಪ್ರಮುಖವಾದವುಗಳು ಅಂದ್ರೆ ತಮಿಳಿನ ಅತ್ಯಂತ ಹಳೆಯ ವ್ಯಾಕರಣ ಗ್ರಂಥ ತೋಳ್ಕಾಪ್ಯಂ, ಆಮೇಲೆ ಪ್ರೀತಿ ಪ್ರೇಮ ಶೌರ್ಯದ ಬಗ್ಗೆ ಅದ್ಭುತ ಕವಿತೆಗಳಿರುವ 8 ಸಂಕಲನಗಳು, ಅದಕ್ಕೆ ಎಟ್ಟುತೋಗೈ ಅಂತಾರೆ. ಮತ್ತೆ ಪತ್ತುಪಾಟು ಅಂದ್ರೆ 10 ದೀರ್ಘ ಕಾವ್ಯಗಳ ಸಂಗ್ರಹ, ನೈತಿಕತೆ ಬಗ್ಗೆ ಹೇಳುವ 18 ಸಣ್ಣ ಕೃತಿಗಳನ್ನ 17 ಕೀಳ್ಕಣಕು ಅಂತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ 2 ಮಹಾಕಾವ್ಯಗಳು, ಶಿಲಪ್ಪದಿಕಾರಂ ಮತ್ತು ಮಣಿಮೇಖಲೈ. ಇವೆಲ್ಲದರ ನಡುವೆ ತಿರುವಳ್ಳುವರ್ ಬರೆದ ತಿರುಕ್ಕುರಳಿಗೆ ಒಂದು ವಿಶೇಷವಾದ ಸ್ಥಾನವಿದೆ.
ಇದರಲ್ಲಿರೋ ನೀತಿ, ಆಡಳಿತ ಮತ್ತೆ ಪ್ರೀತಿಯ ಬಗ್ಗೆ ಇರೋ ಮಾತುಗಳು ಎಂಥ ಅದ್ಭುತ ಅಂದ್ರೆ ಇದನ್ನ 5ನೇ ವೇದ ಅಥವಾ ದಕ್ಷಿಣದ ವೇದ ಅಂತಾನೆ ಕರೀತಾರೆ. ಇದು ಕೇವಲ ಒಂದು ಪುಸ್ತಕ ಅಲ್ಲ, ಕಾಲವನ್ನೇ ಮೀರಿದ ಜ್ಞಾನದ ಭಂಡಾರ. ಇನ್ನೊಂದು ಮಹಾಕಾವ್ಯ ಶಿಲಪ್ಪದಿಕಾರಂ ಒಂದು ಮನಕಲುಕುವ ಕಥೆಯನ್ನ ಹೇಳುತ್ತೆ. ಇದು ಕೋವಲನ್, ಅವನ ಪತ್ನಿ ಕಣ್ಣಗಿ ಮತ್ತು ನರ್ತಕಿ ಮಾಧವಿಯವರ ಕಥೆ. ಅನ್ಯಾಯವಾಗಿ ತನ್ನ ಗಂಡನನ್ನ ಕಳೆದುಕೊಂಡ ಕಣ್ಣಗಿ ನ್ಯಾಯಕ್ಕಾಗಿ ಹೋರಾಡೋದೇ ಈ ಕಥೆಯ ಹೃದಯ. ಇದು ಸಂಬಂಧಗಳು ಮತ್ತು ನ್ಯಾಯದ ಬಗ್ಗೆ ತುಂಬಾನೇ ಆಳವಾಗಿ ಚರ್ಚಿಸುತ್ತೆ. ಇಲ್ಲಿಯವರೆಗೆ ನಾವು ರಾಜರು, ಕವಿಗಳ ಬಗ್ಗೆ ನೋಡಿದ್ವಿ. ಸರಿ, ಈಗ ಸಾಮಾನ್ಯ ಜನರ ಜೀವನ ಹೇಗಿತ್ತು ಅಂತ ನೋಡೋಣ. ಅವರ ಸಮಾಜ, ಅವರ ಆರ್ಥಿಕತೆ ಇದೆಲ್ಲ ಹೇಗಿತ್ತು ಅಂತ ತಿಳಿಯೋಣ. ಸಂಗಮ್ ಯುಗದ ಒಂದು ತುಂಬಾನೇ ವಿಶಿಷ್ಟವಾದ ಪರಿಕಲ್ಪನೆ ಇದೆ. ಅದನ್ನ ತಿಣೈ ಅಂತ ಕರೀತಾರೆ. ಅಂದ್ರೆ ಅವರು ಭೂಮಿಯನ್ನ 5 ಬೇರೆ ಬೇರೆ ಭಾಗಗಳಾಗಿ ವಿಂಗಡಿಸಿದ್ರು. ಕುರುಂಜಿ ಅಂದ್ರೆ ಬೆಟ್ಟಗುಡ್ಡ ಪ್ರದೇಶ, ಮುಲ್ಲೈ ಅಂದ್ರೆ ಹುಲ್ಲುಗಾವಲು, ಮರುದಂ ಅಂದ್ರೆ ಕೃಷಿ ಭೂಮಿ, ನೈದಾಲ್ ಅಂದ್ರೆ ಸಮುದ್ರ ತೀರ ಮತ್ತು ಪಾಲೈ ಅಂದ್ರೆ ಮರುಭೂಮಿ. ಪ್ರತಿಯೊಂದು ಪ್ರದೇಶಕ್ಕೂ ತನ್ನದೇ ಆದ ದೇವರು, ಕೆಲಸ, ಸಂಸ್ಕೃತಿ ಎಲ್ಲವೂ ಇತ್ತು. ಅದ್ಭುತ ಅಲ್ವಾ? ಸಮಾಜದಲ್ಲಿ ಬೇರೆ ಬೇರೆ ವರ್ಗಗಳಿದ್ದವು. ಅರಸರು ಅಂದ್ರೆ ರಾಜರು, ಅಂತನಾರ್ ಅಂದ್ರೆ ಪುರೋಹಿತರು, ವಣೆಗರ್ ಅಂದ್ರೆ ವ್ಯಾಪಾರಿಗಳು, ಮತ್ತೆ ವೆಳ್ಳಲರ್ ಅಂದ್ರೆ ಶ್ರೀಮಂತ ರೈತರು. ಆದ್ರೆ ಮಹಿಳೆಯರ ಸ್ಥಿತಿ ಹೇಗಿತ್ತು? ಅವ್ವಯಾರ್ನಂತಹ ಕವಯಿತ್ರಿಗಳಿಗೆ ಸಮಾಜದಲ್ಲಿ ದೊಡ್ಡ ಗೌರವ ಇತ್ತು. ಅವರು ಸಾಹಿತ್ಯಕ್ಕೆ ಕೊಡುಗೆ ನೀಡಿದ್ರು. ಆದ್ರೆ ವಿಧವೆಯರ ಜೀವನ ಮಾತ್ರ ತುಂಬಾನೇ ಕಷ್ಟಕರವಾಗಿತ್ತು. ಇದು ಆ ಕಾಲದ ಸಮಾಜದ ಒಂದು ಮುಖ ಅಷ್ಟೇ. ಅವರ ಆರ್ಥಿಕತೆ ಇಷ್ಟೊಂದು ಸಮೃದ್ಧವಾಗಿರಲು ಒಂದು ಮುಖ್ಯ ಕಾರಣವೆಂದ್ರೆ ಅವರ ಭೌಗೋಳಿಕತೆ. ತಮಿಳ್ ರಾಜ್ಯಗಳಿಗಿದ್ದಂತಹ ಆ ಉದ್ದವಾದ ಕರಾವಳಿಯೇ ಅವರ ಕಡಲ ವ್ಯಾಪಾರಕ್ಕೆ ಒಂದು ರೀತಿ ಹೆಬ್ಬಾಗಿಲಾಗಿತ್ತು. ಅವರ ವ್ಯಾಪಾರ ಬರೀ ನಮ್ಮ ದೇಶಕ್ಕೆ ಸೀಮಿತವಾಗಿರ್ಲಿಲ್ಲ, ಅದು ಗ್ಲೋಬಲ್ ಆಗಿತ್ತು. ಇಲ್ಲಿಂದ ಹತ್ತಿ ಬಟ್ಟೆ, ಕರಿಮೆಣಸು, ಶುಂಠಿಯಂಥ ಮಸಾಲೆ ಪದಾರ್ಥಗಳು, ಮುತ್ತು, ರತ್ನಗಳು, ದಂತದ ವಸ್ತುಗಳು ಇವೆಲ್ಲವೂ ರೋಮನ್ ಸಾಮ್ರಾಜ್ಯದವರೆಗೆ ಹೋಗ್ತಿತ್ತು. ಪ್ರತ್ಯಾಗೆ ಅವರು ಯುದ್ಧಕ್ಕೆ ಬೇಕಾದ ಕುದುರೆಗಳು, ಚಿನ್ನ ಬೆಳ್ಳಿಯ ನಾಣ್ಯಗಳು ಮತ್ತೆ ಸಿಹಿಯಾದ ವೈನ್ಗಳನ್ನ ತರಿಸ್ಕೊಳ್ತಿದ್ರು. ಈ ವ್ಯಾಪಾರ ಎಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಡೆದಿತ್ತು ಅನ್ನೋದಕ್ಕೆ ಒಂದು ಸಾಕ್ಷಿ ಇದೆ. ಪ್ರಸಿದ್ಧ ರೋಮನ್ ಲೇಖಕ ಪ್ಲಿನಿ ಸುಮಾರು ಕ್ರಿಸ್ತಶಕ 77ರಲ್ಲಿ ಭಾರತದ ವಸ್ತುಗಳಿಗೋಸ್ಕರ ರೋಮ್ನ ಚಿನ್ನವೆಲ್ಲ ಖಾಲಿಯಾಗ್ತಿದೆ ಅಂತ ಬೇಸರ ಪಟ್ಕೊಂಡಿದ್ದಾನಂತೆ. ಯೋಚನೆ ಮಾಡಿ, ಇದು ಆ ಕಾಲದಲ್ಲಿ ನಮ್ಮ ವ್ಯಾಪಾರದ ಶಕ್ತಿ ಎಷ್ಟಿತ್ತು ಅಂತ ತೋರಿಸುತ್ತೆ. ಸರಿ, ನಮ್ಮ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಪ್ರತಿಯೊಂದು ಸುವರ್ಣಯುಗಕ್ಕೂ ಒಂದು ಅಂತ್ಯ ಇರುತ್ತೆ ಅಲ್ವಾ? ಹಾಗೆಯೇ ಸಂಗಮ್ ಯುಗ ಕೂಡ ಹೇಗೆ ಮುಕ್ತಾಯವಾಯಿತು ಅಂತ ನೋಡೋಣ. ಸುಮಾರು ಕ್ರಿಸ್ತಶಕ 3ನೇ ಶತಮಾನದಲ್ಲಿ ಕಳಭ್ರರು ಅನ್ನೋ ಒಂದು ಜನಾಂಗದ ಆಕ್ರಮಣ ಆಗುತ್ತೆ. ಇದು ಇತಿಹಾಸದ ದಿಕ್ಕನ್ನೇ ಬದಲಿಸಿಬಿಡುತ್ತೆ. ಈ ಆಕ್ರಮಣದಿಂದ ಸಂಗಮ್ ಯುಗದ 3 ದೊಡ್ಡ ರಾಜವಂಶಗಳು ಪತನವಾದವು. ಇದರ ನಂತರದ ಕಾಲದ ಬಗ್ಗೆ ನಮಗೆ ಹೆಚ್ಚು ಮಾಹಿತಿ ಸಿಗಲ್ಲ. ಅದಕ್ಕೆ ಇತಿಹಾಸಕಾರರು ಈ ಸಮಯವನ್ನ ಅಂಧಕಾರ ಯುಗ ಅಂತ ಕರೀತಾರೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಸುಮಾರು 2000 ವರ್ಷಗಳ ಹಿಂದೆ ಇದ್ದಂತಹ ಸಂಗಮ್ ಯುಗದ ಪರಂಪರೆ, ಅಂದ್ರೆ ಅವರ ಸಾಹಿತ್ಯ, ಆಡಳಿತದ ರೀತಿ, ಅವರ ಸಂಸ್ಕೃತಿ, ಇದೆಲ್ಲ ಇವತ್ತಿನ ದಕ್ಷಿಣ ಭಾರತದ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಿರ್ಬೋದು? ಇದೊಂದು ಯೋಚಿಸ್ಬೇಕಾದ ವಿಷಯ ಅಲ್ವಾ? ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.